ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಚೆನ್ನಕೇಶ್ವರ ದೇವಾಲಯದಲ್ಲಿ ಮೂಲ ಸೌಲಭ್ಯ ಕೊರತೆ, ಬೇಲೂರಿಗೆ ಬಂದ ಭಕ್ತರಿಗೆ ಶೌಚಾಲಯ ಸಂಕಷ್ಟ, ಅಧಿಕಾರಿಗಳ ವಿರುದ್ಧ ಪ್ರವಾಸಿಗರ ಆಕ್ರೋಶ. ಬೇಲೂರು ಗಲಾಟೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್, ಪ್ರೇಮ ವಿವಾಹದ ಬಳಿಕ ಗೌಪ್ಯ ಸ್ಥಳದಿಂದ ವಿಡಿಯೋ ಬಿಡುಗಡೆ, ಪೊಲೀಸ್ ರಕ್ಷಣೆಗೆ ನವಜೋಡಿ ಮನವಿ. ವಾಹನ ಬಿಡಿಸುವ ನೆಪದಲ್ಲಿ ಲಂಚ ಸ್ವೀಕಾರ, ಪೊಲೀಸ್ ಸಿಬ್ಬಂದಿ ಅಮಾನತು, ಚಾಲಕನ ಮೊಬೈಲ್ನಲ್ಲಿ ಸೆರೆಯಾದ ವಿಡಿಯೋ. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ದೇವಾಲಯದ ಮುಂಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ನೀರಿನ ಸೌಲಭ್ಯ ಇಲ್ಲದಿರುವುದು ಪ್ರವಾಸಿಗರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶೌಚಾಲಯಕ್ಕೆ ತೆರಳುವ ಭಕ್ತರು ಮತ್ತು ಪ್ರವಾಸಿಗರು ನೀರಿನ ಕೊರತೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವ ಆರೋಪಗಳು ಕೇಳಿಬರುತ್ತಿವೆ. ಈ ಸಂಬಂಧ ಮಾತನಾಡಿದ ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದ ಪ್ರವಾಸಿಗರು, ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ವೀಕ್ಷಣೆಗೆ ಬಂದು ಶೌಚಾಲಯ ಕೇಂದ್ರ ತೆರಳಿದರೆ ಶೌಚಾಲಯದ ದ್ವಾರದಲ್ಲಿ ನೀರಿಲ್ಲ ಎಂದು ಪ್ರವಾಸಿಗರನ್ನ ವಾಪಸ್ ಕಳುಹಿಸುತ್ತಿದ್ದಾರೆ. ಪ್ರವಾಸಿಗರು ದೇವಾಲಯಕ್ಕೆ ಸೇರಿದ ಶೌಚಾಲಯ ಉಪಯೋಗಿಸಬಹುದೇ ಹೊರತು ಇನ್ಯಾವ ಶೌಚಾಲಯ ಉಪಯೋಗಿಸಬೇಕು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇವಾಲಯದ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ಮಹಿಳೆಯರು ಮತ್ತು ವೃದ್ಧರು ಬೇಲೂರಿಗೆ ಬಂದು ಶೌಚಾಲಯಕ್ಕಾಗಿ ನರಕ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸಮಸ್ಯೆ ಪರಿಹರಿಸಿ ಶೌಚಾಲಯದಲ್ಲಿ ನಿರಂತರ ನೀರಿನ ವ್ಯವಸ್ಥೆ ಕಲ್ಪಿಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಬೇಲೂರಿನ ಪ್ರವಾಸೋದ್ಯಮದ ಘನತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಎಷ್ಟು ದಿನದಿಂದ ಇಲ್ಲ? ನಿನ್ನೆ 4 ಗಂಟೆಯಿಂದ ಇಲ್ಲ ಸರ್. ಈಗ ಪ್ರವಾಸಿಗರು ಬರ್ತಾ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದೀರಾ? ನಾವು ಆ ಕಡೆ ನೀವು ಯಾರಿಲ್ಲಿ? ನೀವೇನಿಲ್ಲಿ? ನಾವು ಇಲ್ಲಿ ಇದು ನೋಡ್ತಾ ಇರೋದು ಸೆಕ್ಯೂರಿಟಿ. ಇದು ನೋಡ್ಕೊಳ್ಳೋರು ನೀವು. ಕರೆಂಟ್ ಇಲ್ಲ, ಇಲ್ಲಿ ನೀರಿದೆ, ಕರೆಂಟ್ ಬರ್ತಾ ಇಲ್ಲ. ಹಂಗಾಗಿ ಬಂದವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದೀರಾ? ಪ್ರವಾಸಿಗರು ಇಲ್ಲಿವರೆಗೂ ಬಂದ್ರೂ ವಾಶ್ರೂಮ್ ಇದೆ, ನೀರಿಲ್ಲ, ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಯಾವರಿಂದ ಬಂದಿರೋದು ನೀವು? ಬೆಂಗಳೂರಿಂದ ಬಂದಿರೋದು. ಬೇಲೂರು ದೇವಸ್ಥಾನ ನೋಡಕ್ ಬಂದಿದ್ದೀರಾ? ಇಲ್ಲಿ ಶೌಚಾಲಯಕ್ಕೆ ಬಂದು ನೀರಿಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರಾ? ಹೌದಾ? ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಜುಲೈ 15ರಂದು ನಡೆದಿದ್ದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ತಿರುವು ಪಡೆದುಕೊಂಡಿದ್ದು, ಪ್ರೇಮ ವಿವಾಹವಾಗಿರುವ ಸಾನಿಯಾ ಹಾಗೂ ಆಸಿಫ್ ಎಂಬ ನವಜೋಡಿಯು ಗೌಪ್ಯ ಸ್ಥಳದಿಂದ ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ತಮ್ಮ ವಿವಾಹದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿರುವ ಸಾನಿಯಾ ಅವರು, ಊರಿನಲ್ಲಿ ನಡೆಯುತ್ತಿರುವ ಗಲಾಟೆಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಜುಲೈ 9ರಂದು ನಾನು ನನ್ನ ಇಷ್ಟದಂತೆ ಮನೆಯಿಂದ ಬಂದು ತಾವು ಪ್ರೀತಿಸುತ್ತಿದ್ದ ಯುವಕ ಆಸಿಫ್ ಅವರನ್ನ ಮದುವೆಯಾಗಿದ್ದೇನೆ. ಮನೆಯಲ್ಲಿ ಬೇರೆ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸಲು ಬಲವಂತ ಮಾಡುತ್ತಿದ್ದರಿಂದ ನನಗೆ ಇಷ್ಟವಿಲ್ಲದೆ ನಾನು ಸ್ವಇಚ್ಛೆಯಿಂದ ಮನೆ ಬಿಟ್ಟು ಬಂದಿದ್ದೇನೆ. ನಮ್ಮ ಊರಿನಲ್ಲಿ ನಡೆಯುತ್ತಿರುವ ಗಲಾಟೆಗಳಿಗೆ ನಮ್ಮ ಹೆಸರು ಬಳಸಿಕೊಳ್ಳಲಾಗುತ್ತಿದೆ. ಆಶಿಮ್ ಎಂಬುವವರು ಅಂಗಡಿಯಲ್ಲಿ 6 ತಿಂಗಳ ಹಿಂದೆ ಕೆಲಸ ಮಾಡುತ್ತಿದ್ದು, ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಗಲಾಟೆ ಮಾಡಲಾಗುತ್ತಿದೆ. ಅವರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ಅದೇ ರೀತಿ ರೋಷನ್ ಎಂಬ ನಮ್ಮ ಸಂಬಂಧಿಕರು ಸುಳ್ಳು ಹೇಳುತ್ತಿದ್ದಾರೆ. ನಮ್ಮನ್ನ ಊರಿಗೆ ಬರಲು ಬಿಡುತ್ತಿಲ್ಲವಾದ್ದರಿಂದ ನಮ್ಮ ಪತಿಯ ಮನೆಯವರಿಗೆ ಹೋಗಿ ಕಿರುಕುಳ ನೀಡುತ್ತಿದ್ದಾರೆ. ನಾನು ಮನೆಯಲ್ಲಿ ಪತ್ರ ಬರೆದಿಟ್ಟು ಬಂದಿದ್ದರೂ ಸಹ ನನ್ನ ಹೆಸರಿನಲ್ಲಿ ನಾಪತ್ತೆ ದೂರು ದಾಖಲಿಸಲಾಗಿದೆ. ನಮ್ಮ ಸುರಕ್ಷತೆಗಾಗಿ ಬೇಲೂರು ಪೊಲೀಸರ ಬೆಂಬಲ ಬೇಕಾಗಿದೆ. ನಾವು ಊರಿಗೆ ಬಂದರೂ ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ನೀಡಬೇಕು. ಈ ಕುರಿತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೂ ಪತ್ರ ಬರೆದಿದ್ದು, ನನ್ನ ವಿರುದ್ಧ ದಾಖಲಿಸಿರುವ ನಾಪತ್ತೆ ಪ್ರಕರಣವನ್ನ ಮುಕ್ತಾಯಗೊಳಿಸಬೇಕು ಎಂದು ವಿಡಿಯೋ ಮೂಲಕ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಸಾನಿಯಾ. ನಾನು ಯಗಚಿ ಬಡಾವಣೆ ಬೇಲೂರು ತಾಲೂಕಲ್ಲಿ ವಾಸವಿದ್ದೆ ಅಪ್ಪ ಅಮ್ಮನ ಜೊತೆ. ನಮ್ಮ ಅಪ್ಪನ ಹೆಸರು ಇಮ್ತಿಯಾಸ್ ಅಂತ. ನಾನು 9ನೇ ತಾರೀಕು ಜುಲೈಯಲ್ಲಿ ನನ್ನ ಇಷ್ಟದಿಂದ ನನ್ನ ಹುಡುಗನ ಜೊತೆ ಬಂದಿದ್ದೀನಿ. ಹಾಗೆ ಮದುವೆನೂ ಆಗಿದ್ದೀನಿ. ಮನೆಯಲ್ಲಿ ತುಂಬ ಫೋರ್ಸ್ ಮಾಡ್ತಾಯಿದ್ರು ಬೇರೆಯವ್ರಿಗೆ ಮದುವೆ ಆಗುವಂತ. ಇಷ್ಟ ಇರಲಿಲ್ಲ ನನಗೆ ಮದುವೆ ಆಗೋದಕ್ಕೆ. ಹಾಗಾದರೂ ತುಂಬ ಟಾರ್ಚರ್ ಕೊಟ್ಟು ತುಂಬ ಫೋರ್ಸಬಲಿ ಟಾರ್ಚರ್ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಇಷ್ಟದಿಂದನೇ ಬಂದಿರೋದು. ಅಲ್ಲಿ ನಮ್ಮೂರಲ್ಲಿ ತುಂಬ ಗಲಾಟೆಗಳೆಲ್ಲ ನಡೀತಾ ಇದೆ. ಅದರಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ಅನಗತ್ಯವಾಗಿ. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಹಾಶಿಮ್ ಎಂಬವರ ಅಂಗಡಿಯಲ್ಲಿ ಇವರು 6 ತಿಂಗಳ ಹಿಂದೆ ಕೆಲಸ ಮಾಡ್ತಾಯಿದ್ರು. ಅವ್ರು ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿ ಅವರೇ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ರೂಮರ್ಸ್ ಎಲ್ಲ ಎಬ್ಬಿಸ್ಬಿಟ್ಟು ಅವ್ರಿಗೆ ಹೋಗಿ ಹೊಡೆದು ಎಲ್ಲ ಮಾಡಿದ್ದಾರೆ. ಅದು ಅವರಿಗೂ ನಮಗೂ ಏನೂ ಸಂಬಂಧ ಇಲ್ಲ. ನಾವೇ ಒಂದು ರೆಂಟಿಗೆ ಆಟೋ ತೊಗೊಂಡು ಬಂದಿರೋದು ನಮ್ಮ ಇಷ್ಟದಿಂದ. ಹಾಗೆ ರೋಷನ್ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಾರೆ ಅವ್ರು ನಮ್ಮ ರಿಲೇಟಿವ್ ಅಂತ. ಅವರಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಅವ್ರು ನಮಗೇನೂ ಆಗಬೇಕಂತನೂ ಇಲ್ಲ. ತುಂಬ ತೊಂದರೆ ಆಗ್ತದೆ. ಅದಕ್ಕೂ ನಮಗೆ ಸಂಬಂಧ ಏನೂ ಇಲ್ಲ. ನಮಗೆ ಊರಿಗೆ ಬರೋಕ್ಕೂ ಬಿಡ್ತಾಯಿಲ್ಲ. ತುಂಬ ಬೆದರಿಕೆ ಎಲ್ಲ ಹಾಕ್ತಾಯಿದ್ದಾರೆ. ಹಾಗೆ ಇವ್ರ ಮನೆಗೆ ಹೋಗಿ ಅವ್ರ ತಂಗಿಗೆ ಅಮ್ಮಂಗೆ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಕರೆಸಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ.
ನಾವು ಮನೇಲಿ ಲೆಟರ್ ಕೂಡ ಬರ್ದು ಬಂದಿದ್ದೀನಿ, ನನಗೆ ಇಷ್ಟ ಇಲ್ಲ ಮದುವೆ ಆಗೋದಕ್ಕೆ ಅಂತ ಎಲ್ಲ ಲೆಟರ್ ಕೊಟ್ಟಿದ್ರು ಕೂಡ ನನ್ನ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೆಟರ್ ಬರ್ತಿದ್ದು ಬಂದಿದ್ರು ಕೂಡ ಅದಕ್ಕೆ ನಾನು ಮಿಸ್ಸಿಂಗ್ ಏನೂ ಇಲ್ಲ, ನಾನು ಜೀವಂತವಾಗೇ ಇದ್ದೀನಿ. ನನಗೆ ಪೊಲೀಸ್ ಸಪೋರ್ಟ್ ಬೇಕು ಬೇಲೂರು ತಾಲೂಕಿಂದ. ಹಾಗೆ ನಾವು ಊರಿಗೆ ಬಂದ್ರೂ ನಮಗೇನು ತೊಂದರೆ ಆಗಬಾರ್ದು, ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ನಮಗೆ. ACPಗೆ DCPಗೆ ಮತ್ತು ಬೆಂಗಳೂರು ಕಮಿಷನರಿಗೆಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ, ನನಗೇನು ತೊಂದರೆ ಆಗಬಾರ್ದು ಅಂತ. ಹಾಗೆ ಆ ಗಲಾಟೆಗೂ ನಮಗೂ ಏನೂ ಸಂಬಂಧನೂ ಇಲ್ಲ. ನಾನು ಕೇಸ್ನ ಕ್ಲೋಸ್ ಮಾಡಬೇಕು, ಮಿಸ್ಸಿಂಗ್ ಆಗಿ ನಾನು ಏನೂ ಇಲ್ಲ, ನಾನೇ ಇವರಿಗೆ ಕರ್ಕೊಂಡು ಬಂದಿರೋ. ನ್ಯಾಯಾಲಯದಲ್ಲಿ ದಂಡ ಕಟ್ಟಿ ಬಗೆಹರಿಸಿಕೊಳ್ಳಬೇಕಿದ್ದ ಟ್ರಾಫಿಕ್ ಪ್ರಕರಣವೊಂದಕ್ಕೆ ಠಾಣೆಯಲ್ಲೇ ಲಂಚ ಪಡೆದ ಆರೋಪದ ಮೇರೆಗೆ ಪುಲಕೇಶಿ ನಗರ ಸಂಚಾರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅವರನ್ನ ಪೂರ್ವ ವಿಭಾಗದ ಸಂಚಾರಿ DCP ಸಾಹಿಲ್ ಬಾಗ್ಲಾ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕಳೆದ ಜುಲೈ 18ರ ಸಂಜೆ ಪೀಕ್ ಅವರ್ನಲ್ಲಿ ಸೆಂಟ್ ಜಾನ್ಸ್ ಮುಖ್ಯ ರಸ್ತೆಯಲ್ಲಿ ಲಾರಿ ಚಾಲಕ ಸೈಯದ್ ಅಫ್ರೋಜ್ ಎಂಬುವರು ಕಬ್ಬಿಣದ ಲೋಡ್ ತುಂಬಿಕೊಂಡು ಲಾರಿ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದರು. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಈ ಸಂಬಂಧ BNS ಸೆಕ್ಷನ್ 285ರ ಅಡಿ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. BNS ಸೆಕ್ಷನ್ 285ರ ಅಡಿ ದಾಖಲಾದ ಈ ಪ್ರಕರಣಕ್ಕೆ ಕೋರ್ಟ್ನಲ್ಲಿ ಹಾಜರಾಗಿ ನ್ಯಾಯಾಧೀಶರ ಮೂಲಕ ದಂಡದ ಮೊತ್ತವನ್ನು ಪಾವತಿಸಬೇಕಾಗಿತ್ತು. ಆದರೆ ಪುಲಕೇಶಿ ನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅವರು ವಾಹನವನ್ನು ಬಿಡುಗಡೆ ಮಾಡಿಸುವುದಾಗಿ ನಂಬಿಸಿ ಚಾಲಕನಿಂದ 5,000 ರೂಪಾಯಿ ಲಂಚ ಪಡೆದಿದ್ರು. ಹಣ ನೀಡುವ ವೇಳೆ ಎಚ್ಚೆತ್ತ ಲಾರಿ ಚಾಲಕ ಆ ಹಣದ ವಹಿವಾಟನ್ನು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು. ನಂತರ ಹಣ ನೀಡಿದ ಮೇಲೂ ಸಹ ಕೇಸ್ ದಾಖಲಾಗಿ ಕೋರ್ಟ್ನಲ್ಲಿ ದಂಡ ಕಟ್ಟಬೇಕು ಎಂಬ ಸತ್ಯಾಂಶ ಚಾಲಕನಿಗೆ ತಿಳಿದು ಬಂದಿದೆ. ಇದರಿಂದ ಆಕ್ರೋಶಗೊಂಡ ಚಾಲಕ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಲಂಚ ಪಡೆದಿರುವ ವಿಡಿಯೋ ಸಮೇತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ರು. ದೂರಿನ ಆಧಾರದ ಮೇರೆಗೆ ತನಿಖೆ ನಡೆಸಿದ ಹಿರಿಯ ಅಧಿಕಾರಿಗಳು ಕರ್ತವ್ಯ ಲೋಪವೆಸಗಿ ಲಂಚ ಪಡೆದಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ನಾವು ತಗೋಬೇಕು ಕಾಸು, ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನೀನು ಪರವಾಗಿ ಕೇಳಿದೆ, ಸರ್ ಕೇಸ್ ಕೊಡ ಅಂತವ್ರೆ ಏನಾದ್ರು ಕೇಳಿದೆ. ಸಾಹೇಬ್ರ ಒಂದೇ ಮಾತು, ನಾನು ಕೇಳಂಗಿಲ್ಲ, ಬೈದ್ಬಿಡ್ತಾರೆ ಕೆಲವು ಸರಿ. ನಾನು ಆದರೂ ನಿನ್ನ ಪರವಾಗಿ ಕೇಳೋಣ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ, ಕೇಳಿದಾಗ ಹೇಳಿದ್ರು ಗೊತ್ತಾ, ಏನು ಕೆಲಸ ಹೇಳಿದ್ದೀನಿ ಅಷ್ಟು ಮಾಡು ಸಾಕು ಮಾಡಿ. ಒಂದು 500,000 ಮಾಡಿದ್ದೀನಿ ಅಣ್ಣ, ನಾನು ಕೇಳಿದೆ ಕಣ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ. ನನಗೆ ಗೊತ್ತು, ನನ್ನ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ. ಸೈಡ್ಗೆ ಹೋಗಿ ಫೋನ್ ಮಾಡಿದೆ, ಈಗ ಸಾಹೇಬ್ರು ಅವೆಲ್ಲ ಬೇಡ, FIR ಮಾಡಿಸು ಅಷ್ಟೇ, ಒಂದೇ ಮಾತು. ನಾನು ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾತಾಡೋದು, ನೀವು ಕೇಳಿದ್ದೆ ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. 9 ಗಂಟೆಗೆ ಆದಮೇಲೆ ಸಾಹೇಬ್ರು ಕೇಳ್ಕೊಂಡು ನೋಟಿಸ್ ಇದ್ದ ಕೇಳಿದ್ರೆ ತೋರಿಸಿ ನೋಡಿ ಸ್ವಾಮಿ ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಇಟ್ಟಿದ್ದಾರೆ ಸೇಫ್ಟಿಗೆ. ಸರಿ ಆಯಿತಾ, ಇವತ್ತಷ್ಟೇ ವ್ಯಾಲಿಡಿಟಿ ಅದು 9 ಗಂಟೆ ಮೇಲೆ. ಕೇಸ್ ಏನು ನಾವು 9 ಗಂಟೆ ಮೇಲೆ ಹೋಗಿ ಏನೋ ಅಲ್ಲೇನೋ ಇದು ಮಾಡಿದ್ರೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಶೀದ್ ಇಲ್ಲ 9 ಗಂಟೆ ಮೇಲೆ ಏನಿರಲ್ಲ, ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನೀವು ಮೂವ್ ಆಗಬೇಕು. ಗೊತ್ತಾಯ್ತಾ? ಸರ್ ಮತ್ತೆ ಮೀಸಲಾತಿಯ ಜನಕ ಹಾಗೂ ಮಹಾನ್ ಸುಧಾರಕ ಛತ್ರಪತಿ ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವ ಹಾಗೂ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಮಾಸಿಕ ಸಭೆಯು ನಗರದ ಸ್ವಾಭಿಮಾನ ಭವನದಲ್ಲಿಂದು ಜರುಗಿದೆ. ಕಾರ್ಯಕ್ರಮದಲ್ಲಿ BSP ಕರ್ನಾಟಕ ರಾಜ್ಯ ಸಂಯೋಜಕರಾದ ಗಂಗಾಧರ್ ಬಹುಜನ್ ಅವರು ಮಾತನಾಡಿ, ದೇಶದಲ್ಲಿ ಮೀಸಲಾತಿ ಅಂದ ತಕ್ಷಣ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೆನಪಿಗೆ ಬರುತ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಆರ್ಥಿಕ ಸ್ಕಾಲರ್ಶಿಪ್ ನೀಡಿ ಅವರು ಸ್ಥಾಪಿಸಿದ್ದ ಮೂಕನಾಯಕಿ ಮಾಸಪತ್ರಿಕೆಗೆ ಮಾಸಿಕ ಧನ ಸಹಾಯ ನೀಡಿ ಬೆನ್ನೆಲುಬಾಗಿ ನಿಂತವರು ಛತ್ರಪತಿ ಶಾಹು ಮಹಾರಾಜರು ಎಂದು ಸ್ಮರಿಸಿದರಲ್ಲದೆ 1920-21ರಲ್ಲಿ ಮಹಾಸಮ್ಮೇಳನ ನಡೆಸುವ ಮೂಲಕ ಇಡೀ ದೇಶದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ವತ್ತು ಮತ್ತು ದೂರದೃಷ್ಟಿಯನ್ನು ಪರಿಚಯಿಸಿದ ಧೀಮಂತ ನಾಯಕ ಶಾಹು ಮಹಾರಾಜರು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕಲ್ಪಿಸುವುದು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ಲುವ ಪರಿಕಲ್ಪನೆಯನ್ನ ಅಂದು ದಾರೆ ಎರೆದಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಸಂಸ್ಥಾನದ ರಾಜರಾಗಿದ್ದ ಛತ್ರಪತಿ ಶಾಹು ಮಹಾರಾಜರು ಕುಣಬಿ ಮರಾಠ ಹಿಂದುಳಿದ ವರ್ಗಕ್ಕೆ ಸೇರಿದವರು. ತಮ್ಮ ಆಡಳಿತಾವಧಿಯಲ್ಲಿ ರಾಜನಾಗಿದ್ದರೂ ಸಹ ವೈದಿಕ ಶಾಹಿ ಹಾಗೂ ಮನುವಾದಿ ವ್ಯವಸ್ಥೆಯಿಂದ ತಮಗಾದ ಅವಮಾನವನ್ನು ಮನಗಂಡು ತಳಮಟ್ಟದ SC/ST ಹಾಗೂ ತುಳಿತಕ್ಕೊಳಗಾದ ಜನರಿಗಾಗಿ ಶಪಥ ಮಾಡಿದ್ರು. ತಮ್ಮ ರಾಜ್ಯದಲ್ಲಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದ್ರು. ಕೇವಲ ಕಾನೂನು ಜಾರಿಗೆ ತರುವುದು ಮಾತ್ರವಲ್ಲದೆ ಸ್ವತಃ ತಮ್ಮ ಅರಮನೆಯ ಮಹಾದ್ವಾರದ ಬಳಿ SC ಸಮುದಾಯದ ಗಂಗಾರಾಮ್ ಕಾಂಬ್ಳೆ ಅವರೊಂದಿಗೆ ತೆರಳಿ ಕಾಫಿ ತಿಂಡಿ ಸೇವಿಸುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಮಾದರಿಯಾಗಿದ್ದರು ಎಂದು ಶಾಹು ಮಹಾರಾಜರ ಕುರಿತಾಗಿ ವಿವರಿಸಿದರು. ಇವತ್ತು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಛತ್ರಪತಿ ಶಾಹು ಮಹಾರಾಜರವರ ಜಯಂತಿಯನ್ನು
ಸೊ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ವಿ. ಸೊ ಕೆಲವರಿಗೆ ಛತ್ರಪತಿ ಶಾಹು ಮಹಾರಾಜ್ ಯಾರಪ್ಪ ಇವರು, ಶಿವಾಜಿ ಮಹಾರಾಜರು ಕೇಳಿದ್ವಿ, ಛತ್ರಪತಿ ಶಾಹು ಮಹಾರಾಜ್ ಯಾರು ಇವರು ಅಂತಕ್ಕಂಥ ಒಂದು ಜಿಜ್ಞಾಸೆ ಗೊಂದಲ ಮೂಡ್ತಕ್ಕಂಥದ್ದು ಸಹಜ. ಬಹುಶಃ ನಮಗೆ ಈ ದೇಶದಲ್ಲಿ ಮೀಸಲಾತಿ ಅಂದ ತಕ್ಷಣವೇ ನೆನಪಿಗೆ ಬರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಅಂಬೇಡ್ಕರ್ ಅವ್ರಿಗೂ ಮೊದಲೇ ಅಂಬೇಡ್ಕರ್ ಅವರ ಓದೋದಕ್ಕೂ ಕೂಡ ಸ್ಕಾಲರ್ಶಿಪ್ ಕೊಟ್ಟು ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಕನಾಯಕ ಪತ್ರಿಕೆ, ಮಾಸಪತ್ರಿಕೆ ಏನಿತ್ತು, ಆ ಪತ್ರಿಕೆಗೆ ಧನ ಸಹಾಯ. ಈ ವೇಳೆ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕೀರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ಶಾಕಿರ್ ಅಹ್ಮದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಖಜಾಂಚಿ ನಾಗರಾಜು ಸೇರಿದಂತೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಗರದಲ್ಲಿ ಆಯೋಜಿಸಲಾಗಿದ್ದ ದೇಶದ ಪವಿತ್ರ ದಿನವಾದ ಕಾರ್ಗಿಲ್ ವಿಜಯ ದಿವಸದ ಸ್ಮರಣೋತ್ಸವ ಹಾಗೂ ಮಾಜಿ ಸೈನಿಕರ ಸಮಾವೇಶವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು, ದೇಶದ ಸುಮಾರು 527 ವೀರ ಯೋಧರು ನಮಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಕಾರ್ಗಿಲ್ ವಿಜಯ್ ದಿವಸ್ ಒಂದೇ ದಿನ ಅವರನ್ನ ಸ್ಮರಿಸಿದರೆ ಸಾಲದು, ಅವರ ಕುಟುಂಬವನ್ನು ವರ್ಷದ 365 ದಿನವೂ ನೆನಪಿಸಿಕೊಳ್ಳಬೇಕು ಮತ್ತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ಇಂದು ಸ್ವತಂತ್ರವಾಗಿ ನೆಮ್ಮದಿಯಿಂದ ಬದುಕಲು ನಮ್ಮ ಸೈನಿಕರೇ ಕಾರಣ. ಸೈನಿಕರನ್ನ ನಾವು ದೇವರ ಸಮಾನವಾಗಿ ಕಾಣಬೇಕು. ಯುವ ಪೀಳಿಗೆಯಲ್ಲಿ ದೇಶಪ್ರೇಮ ಬೆಳೆಸಲು ಸೈನಿಕರ ಕುರಿತು ಅರಿವು ಮೂಡಿಸಬೇಕು ಮತ್ತು ನಮ್ಮ ಮಕ್ಕಳನ್ನ ಸೇನೆಗೆ ಸೇರಿಸಲು ಪೋಷಕರು ಧೈರ್ಯ ಮಾಡಬೇಕು ಎಂದರು. ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ಅಗತ್ಯ ಇರುವ ಸೌಲಭ್ಯಗಳ ಕುರಿತು ಪ್ರಸ್ತಾಪಿಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಮಂಜೂರಾಗಿರುವ ಜಾಗ ಹಾಗೂ ಅನುದಾನದ ಕೊರತೆಯನ್ನು ಬಗೆಹರಿಸಲು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬದವರ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಗಮನಕ್ಕೆ ತಂದರೆ ಕುಟುಂಬದ ಸದಸ್ಯರಂತೆ ಸ್ಪಂದಿಸುವುದಾಗಿ ಆಶ್ವಾಸನೆ ನೀಡಿದರು. ಜಿಲ್ಲೆಗೆ ನಿವೃತ್ತರಾಗಿ ವಾಪಸ್ ಬರುವ ಮಾಜಿ ಸೈನಿಕರಿಗೆ ಪ್ರತಿ ವರ್ಷ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲು ತಮ್ಮ ವತಿಯಿಂದಲೂ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೇರಲು ಪ್ರೋತ್ಸಾಹಿಸಬೇಕು ಎಂದು ಆಶಿಸಿದರು. ಮತ್ತೆ ಅತ್ಯಂತ ಗೌರವ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದೆ. ಯಾಕಂದರೆ ನಾನು ಗಣರಾಜ್ಯೋತ್ಸವದಲ್ಲೇ ನಾನು ನೋಡಿದೆ ನಮ್ಮ 26th ಏನು ರಿಪಬ್ಲಿಕ್ ಡೇ ದಿನ ನಾನು ಬಂದಿದ್ದೆ. ಅವತ್ತಿಂದನೇ ಅಂದ್ಕೊಂಡೆ ನಾನು ಬರ್ತಾ ಇರಬೇಕು ಇಲ್ಲಿಗೆ, ನಾನು ನಿಮ್ಗಳ ಜೊತೆ ಬೆರಿಬೇಕು ಅನ್ನೋದೊಂದು ಆಸೆ ಇತ್ತು. ಮತ್ತೊಂದು ಸುವರ್ಣ ಅವಕಾಶ ನನಗೆ ನಮ್ಮ ಅಧ್ಯಕ್ಷರು ಸಂಘದವರೆಲ್ಲ ಸೈನಿಕರು ನನಗೆ ಸೈನಿಕ ಸಂಘದ ಅಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಟ್ರು. ಈ ಒಂದು ಪವಿತ್ರವಾದಂತಹ ಕಾರ್ಗಿಲ್ ವಿಜಯ ದಿವಸ ದಿನ ನಿಮ್ಮ ಜೊತೆ ಸೇರುವಂಥದ್ದು, ಅದಕ್ಕೆಲ್ಲ ನಾನು ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೀನಿ. ಇವತ್ತು ನಾವು ನಮ್ಮ ಸೈನಿಕರ ಬಗ್ಗೆ ನಾವೆಷ್ಟು ಬಣ್ಣಿಸಿದ್ರು ಸಾಲದು. ಈಗ ಅದೇ ಮಂಜುನಾಥ್ ಸರ್ ಹೇಳ್ತಿದ್ರು, ನಮ್ಮ ದೇಶದ ಸುಮಾರು 527 ಸೈನಿಕರು ಏನು ನಮಗೋಸ್ಕರ ಇವತ್ತು ಅವ್ರನ್ನ ಸ್ಮರಿಸುವಂಥ ಕೆಲಸವನ್ನು ನಾವು ಈ ಒಂದು ಪವಿತ್ರವಾದಂತಹ ದಿನ ಒಳ್ಳೆಯದನ್ನು ಆಗಲಿ ಇವತ್ತು ಕಾರ್ಗಿಲ್ ವಿಜಯ್ ದಿವಸದಿಂದ ನಾವೆಲ್ಲ ಸ್ಮರಣೆಯನ್ನು ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಸುಮಾರು ಗಮನಕ್ಕೆ ತಂದರು, ಆಸ್ಪತ್ರೆಗೆ 10 ಗುಂಟೆ ಜಾಗ ಇದೆ, ಆದರೆ ಏನು ನಮಗೆ ಇದಿಲ್ಲ, ಸ್ಯಾಂಕ್ಷನ್ ಆಗಿದೆ, ಆದರೆ ಅನುದಾನದ ವಿಷಯದಲ್ಲಿ ಏನೋ ಪ್ಲಾನ್ ಕೊರತೆ ಸಮಸ್ಯೆ ಆಗಿದೆ ಅಂತ. ಖಂಡಿತವಾಗಿ ಅದನ್ನು ಸಹ ಮುಂದಿನ ಬರುವಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವ ರೀತಿಯ ಅನುಮಾನ ಬೇಡ. ನನಗೆ ವೈಯಕ್ತಿಕವಾಗಿ ಮನವಿ ಏನಂತ ಹೇಳಿದ್ರೆ, ಏನೇ ಸಮಸ್ಯೆಗಳು ಸೈನಿಕರು ಮಾಜಿ ಸೈನಿಕರು ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಗೊಬನ್ನಿ. ನಿಮ್ಮ ಕುಟುಂಬದ ಸದಸ್ಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರುವಂಥ ಕೆಲಸವನ್ನು ಮಾಡ್ತೀನಿ. ಯಾವುದೇ ಹಿಂಜರಿಕೆ ಏನು ಬೇಡ. ನಾನು ಮನೇಲಿ ಇರ್ತೀನಿ, ನಾನು ಕರೆಗೆ ಸ್ವೀಕರಿಸ್ತೀನಿ. ಏನೇ ಇದ್ರು ನನ್ನ ಗಮನಕ್ಕೆ ತಗೊಬನ್ನಿ. ಹಿಂಗೆ ಸಮಸ್ಯೆ ಆಗ್ತಿದೆ ನಮ್ಮ ಸೈನಿಕರಿಗೆ, ನಮಗೆ ಇದು ಆಗ್ತಿದೆ ಅಂತ ಹೇಳಿ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆ ಹೈವೇನ ಬಂದ್ ಮಾಡಿ ಪಾಕಿಸ್ತಾನದವರು ಏನು ಮಾಡಿದ್ರು, ಅದನ್ನು ವಶಪಡಿಸ್ಕೋಬೇಕು. ಲೇ ಲಡಾಖ್ ಇರೋಂಥ ಸೈನಿಕರಿಗೆ ಹಾಗೂ ಸಿಯಾಚಿನ್ನಿಂಥ ಸೈನಿಕರಿಗೆ ಯಾವುದೇ ರೇಷನ್ ಪಾನಿ ಆಗಲಿ ಹೋಗಬಾರ್ದು ಅಂತ ಅವರು ಕುತಂತ್ರದಿಂದ ನವಾಜ್ ಶರೀಫ್ ಮತ್ತು ಅವರ ಬಂಧುಗಳೆಲ್ಲ ಸೇರಿಕೊಂಡು ಅಶ್ರಫ್ ಎಲ್ಲ ಸೇರಿಕೊಂಡು ಮಾಡಿದರು. ಆದರೆ ನಮ್ಮ ದೇಶ ಯಾವತ್ತೂ ಹಿಂಜರಿಯೋದಿಲ್ಲ, ಮುಂದಿಟ್ಟ ಹೆಜ್ಜೆನೆ ಬಿಡೋದಿಲ್ಲ. ಮಾರ್ಚ್ 3ನೇ ತಾರೀಕು ಒಂದು ಕುರಿ ಮೇಯಿಸುವಂತಹ ಇಲ್ಲ ದನಗಳನ್ನ ಮೇಯಿಸುವಂತಹ ಒಬ್ಬ ವ್ಯಕ್ತಿ ಹೋಗ್ತಾರೆ. ಅವರಿಗೆ ನಮ್ಮ ದೇಶದ ಆರ್ಮಿ ಅಂತ ಗೊತ್ತಾಗೋದಿಲ್ಲ. ಆಗ ಬಂದು ಒಂದು ಕ್ಯಾಂಪಸ್ಗೆ ಅವರು ಮೆಸೇಜ್ ಕೊಡ್ತಾರೆ, ಈ ಥರ ಬೇರೆ ಜನಗಳನ್ನ ನೋಡಿದ್ದೀವಿ, ಆ ಥರ ಇದೆ ಅಂತ. ಆಗ ನಮ್ಮ ದೇಶ ಜಿಲ್ಲಾ ಮಟ್ಟದಲ್ಲಿ 10 ವರ್ಷದಿಂದ ನಾವು ಒಂದು ಈ ಕಾರ್ಗಿಲ್ ಡೇನ ಬಹಳ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿಯೇ ನಾವು ಪ್ರತಿಯೊಂದು ತಾಲೂಕಲ್ಲೂ ಇನ್ನು ಮುಂದಕ್ಕೆ ಆಚರಿಸಬೇಕು ಅನ್ನೋದು ನಮ್ಮ ಒಂದು ಆಸೆ. ಈಗಾಗಲೇ 7 ತಾಲೂಕುಗಳಲ್ಲಿ ಚಂದ್ರಪಟ್ಟಣ, ಅರಸೀಕೆರೆ, ಆಲೂರು, ಸಕಲೇಶ್ಪುರ, ಹಾಸನ್ನು
ಆಲ್ರೆಡಿ ಅವ್ರದ್ದೇ ಆದಂಥ ಒಂದು ಸೈನಿಕ ಭವನವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ನು ಅರಸೀಕೆರೆ, ಅರ್ಕಲಗೂಡು, ಹೊಳೆನರಸೀಪುರ, ಬೇಲೂರು ಸೈಟ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅದಕ್ಕೂ ಸಹ ನಾವೆಲ್ಲ ಕೈ ಜೋಡಿಸಿ ಒಂದು ಸೈನಿಕ ಭವನ 7 ತಾಲೂಕಲ್ಲೂ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಇದುವರೆಗೆ ಯಾವುದೇ ಜಿಲ್ಲೆಯಲ್ಲಿ ಈ ಥರ ಒಂದು ಬಿಲ್ಡಿಂಗ್ ಆಗಲಿ, ಈ ಥರ ಒಂದು ವಾರ್ ಮೆಮೋರಿ ಆಗಲಿ ಇಲ್ಲ. ಅದೊಂದು ನಮ್ಮ ಹಾಸನ ಜಿಲ್ಲೆ ಪ್ರಥಮ ಬಾರಿಗೆ ಒಂದು ವಾರ್ ಮೆಮೋರಿಯಲ್ಲು ಮತ್ತು ಏನು ಹಿಂದೆ ಕಾಣಿಸ್ತಾ ಇದೆ ಒಂದು ಸೈನಿಕ ಭವನ, ಇದು ನಿರ್ಮಾಣ ಬರೀ ಹಾಸನದಲ್ಲಿ ಮಾತ್ರ ಇರೋದು ಅಂತ ಹೇಳಕ್ಕೆ ಈ ಸಂದರ್ಭ. ಕಾರ್ಯಕ್ರಮದಲ್ಲಿ ಸೈನಿಕ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಸಾಗರ್, ಕಮಾಂಡರ್ ಮಂಜುನಾಥ್, ಉಪಾಧ್ಯಕ್ಷ ವೆಂಕಟೇಶ್, ಅಕ್ಷರ ಅಕಾಡೆಮಿ ಮುಖ್ಯಸ್ಥರು ಹಾಗೂ ಸೈನಿಕರ ಕುಟುಂಬದವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇಶವ್ಯಾಪಿ ತೀವ್ರ ಸಂಚಲನ ಮೂಡಿಸಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಶಿಕ್ಷಣ ವಿರೋಧಿ ನೀತಿಗಳ ವಿರುದ್ಧ ಕಳೆದ 25-26 ದಿನಗಳಿಂದ ಎಸ್ಎಫ್ಐ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ನಡೆಸಿದ ನಿರಂತರ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದ್ದು, ಕೇಂದ್ರ ಶಿಕ್ಷಣ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದನ್ನು ಸ್ವಾಗತಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿ ಎಸ್ಎಫ್ಐ ವತಿಯಿಂದ ವಿಜಯೋತ್ಸವ ಹಾಗೂ ಸಂಭ್ರಮಾಚರಣೆ ನಡೆಸಲಾಯಿತು. ಸಂಭ್ರಮಾಚರಣೆಯ ವೇಳೆ ಮಾತನಾಡಿದ ಎಸ್ಎಫ್ಐ ಹಾಸನ ಜಿಲ್ಲಾ ಜಂಟಿ ಕಾರ್ಯದರ್ಶಿ ವಿವೇಕ್, ಕಳೆದ 26 ದಿನಗಳಿಂದ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿ ವಿರೋಧಿ ಶಿಕ್ಷಣ ನೀತಿಗಳ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದರು. ಈ ಹಗರಣದಿಂದಾಗಿ ಬಲಾಢ್ಯರ ಅಕ್ರಮದಿಂದ ಸುಮಾರು 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ರು ಮತ್ತು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯ ತಂತ್ರವಾಗಿತ್ತು. ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಚೆಲ್ಲಾಟವಾಡಿದ ಹಾಗೂ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ನಡೆಸಿದ ಈ ಹೋರಾಟಕ್ಕೆ ಅಂತಿಮವಾಗಿ ಜಯ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿದ್ಯಾರ್ಥಿ ಸಮುದಾಯವು ಸಂಭ್ರಮಾಚರಣೆಯಲ್ಲಿ ತೊಡಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಳೆದ 25-26 ದಿನದಿಂದ ಏನು ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಶಿಕ್ಷಣ ವಿರೋಧಿ ವಿದ್ಯಾರ್ಥಿ ವಿರೋಧಿ ಶಿಕ್ಷಣ ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಏನು 21 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ರು ಮತ್ತು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗಿತ್ತು. ಇವೆಲ್ಲವನ್ನು ನೆಗದಲ್ಲಿಟ್ಕೊಂಡು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಿದ್ರು. ಇವತ್ತು ಕೇಂದ್ರ ಸಚಿವರ ರಾಜೀನಾಮೆಯನ್ನು ಸಲ್ಲಿಸೋ ಮುಖಾಂತರ ಈ ವಿದ್ಯಾರ್ಥಿಗಳಿಗೆ ಹೋರಾಟಕ್ಕೆ ಜಯವನ್ನು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಈ ಕುರಿತು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದೀವಿ. ವಿವೇಕ್, ಎಸ್ಎಫ್ಐ ಹಾಸನ ಜಿಲ್ಲಾ ಜಂಟಿ ಕಾರ್ಯದರ್ಶಿ. ಸಿಹಿ ಹಂಚುವ ಮುಖಾಂತರ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದೀವಿ. ಈ ಸಂಭ್ರಮಾಚರಣೆಯಲ್ಲಿ ದಲಿತ ಮುಖಂಡರಾದ ಸಂದೇಶ್ ಸೇರಿದಂತೆ ಎಸ್ಎಫ್ಐ ಮುಖಂಡರು, ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಚನ್ನರಾಯಪಟ್ಟಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪಟ್ಟಣದ ಪ್ರಕೃತಿ ವನ ಬೆಲಸಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಗಣ್ಯರು, ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ ಪತ್ರಿಕಾ ಕ್ಷೇತ್ರದ ಮಹತ್ವದ ಕುರಿತು ಮಾತನಾಡಿದರು. ಸಮಾರಂಭದಲ್ಲಿ ಪತ್ರಿಕಾ ರಂಗದ ಸವಾಲುಗಳು ಹಾಗೂ ಸಮಾಜದ ನಿರ್ಮಾಣದಲ್ಲಿ ಪತ್ರಕರ್ತರ ಜವಾಬ್ದಾರಿಯ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಅತಿಥಿಗಳು ಪತ್ರಕರ್ತರನ್ನ ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಾಂಗ, ನ್ಯಾಯಾಂಗ, ಅದರ ಜೊತೆ ಪತ್ರಿಕಾ ರಂಗನೂ ಕೂಡ ಅದು ಮುಖ್ಯವಾದದ್ದು. ಏಕೆಂದರೆ ಇವತ್ತು 1818 ಮತ್ತು 19ನೇ ಶತಮಾನದ ಮಧ್ಯಭಾಗದಲ್ಲೇ ಪತ್ರಿಕೆಗಳು ಇದು ನಾಡಿಗೆ ಕೊಡುವಂಥ ಅವಕಾಶಗಳು ಅವತ್ತಿನ ದಿನಮಾನಗಳಲ್ಲಿ ಆಗಿತ್ತು. ಇದು ಸಮಾಜವನ್ನು ತಿದ್ದುವಂಥ, ಸಮಾಜದಲ್ಲಿ ವ್ಯವಸ್ಥೆಗಳು ದಾರಿ ತಪ್ಪಿದಾಗ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಪತ್ರಿಕೆಗಳು ವಿಶೇಷ. ಇವತ್ತು ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಿರಬೇಕಾಗಿರುವಂಥದ್ದು ಕೂಡ ಪತ್ರಿಕಾ ರಂಗದ ಒಂದು ಬಹುಮುಖ್ಯವಾದಂಥ ಒಂದು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಈಗ ತಣ್ಣೀರು ಹಾರಿಸ್ಕೊಂಡು ಕುಡಿಯೋ ಕಾಲ ಆಗಿದೆ. ಏಕೆಂದರೆ ಏನಾದರೂ ಒಂದು ಅಭಿವೃದ್ಧಿ ದೃಷ್ಟಿನಲ್ಲೋ ಮತ್ತೊಂದು ದೃಷ್ಟಿನಲ್ಲೋ ಏನಾದರೂ ಸೂಕ್ಷ್ಮವಾಗಿ ಏನಾದರೂ ಏರು ಧ್ವನಿನಲ್ಲಿ ಮಾತಾಡ್ಬಿಟ್ರೆ ಧಮಕಿ ಆಗ್ತಾವ್ರೆ ಅಂತ ಆಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ. ಪರಿಸ್ಥಿತಿ ಭಾರಿ ಸೂಕ್ಷ್ಮವಾಗಿರುವಂಥ ಹಿನ್ನೆಲೆಯಲ್ಲಿ ಪತ್ರಕರ್ತರು ಜೊತೆಗೆ ಸಮಾಜವನ್ನು, ಹೃದಯವನ್ನು ಬೆಸೆಯುವಂಥ ಪತ್ರಕರ್ತರು, ಜೊತೆಗೆ ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವಂಥ ಪತ್ರಕರ್ತರು ಇವತ್ತಿನ ಅಗತ್ಯತೆ ಇದೆ. ಆ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ದೊಡ್ಡ ಪರಂಪರೆಯನ್ನು ಹಾಸನ ಜಿಲ್ಲೆ ಹಾಕ್ಕೊಂಡು ಬಂದಿದೆ. ಹಾಗೆ ಚನ್ನರಾಯಪಟ್ಟಣ ತಾಲೂಕಲ್ಲೂ ಆ ಥರದೇ ಒಂದು ಕಲ್ಟಿವೇಟ್ ಮಾಡ್ಕೊಂಡ್ಬಂದಿದೆ. ಹಿಂದಿನಿಂದ ಪತ್ರಕರ್ತರು ಅಂದರೆ ಒಂದು ಭಿನ್ನವಾದ ಒಂದು ಗೌರವಯುತ ಭಾವನೆಯನ್ನು ಇವತ್ತಿಗೂ ಕೂಡ ಸಮಾಜ ಇಟ್ಕೊಂಡಿದೆ. ಇದರ ನಡುವೆ ಕೆಟ್ಟ ಹೆಸರನ್ನು ತರುವಂಥ, ಕೆಟ್ಟ ಪರಂಪರೆಗೆ ನಾಂದಿ ಆಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರದು. ಮಾಡ್ತಾ ಇದ್ದರೆ ಅದನ್ನು ತಿದ್ದುಕೋಬೇಕು ಅನ್ನೋದು ನನ್ನ ಕಿವಿ ಮಾತು. ಹಾಗಾಗಿ ಈ ಸಂದರ್ಭದಲ್ಲಿ ಬಂದಿರುವಂಥ ಪತ್ರಕರ್ತರ ದಿನಾಚರಣೆ ಅಂದರೆ ನಮ್ಮ ವೃತ್ತಿ ಬಗ್ಗೆನೇ ನಾವೇ ನಮ್ಮ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ ಇದು. ಹಾಗಾಗಿ ನಮ್ಮ ವೃತ್ತಿಯಲ್ಲಿ ನಮಗೆ
ಏನು ಸವಾಲುಗಳಿದೆ ಆ ಸವಾಲುಗಳ ವಿರುದ್ಧ ಈಜುವಂಥ ಕೆಲಸವನ್ನು ನಾವೆಲ್ಲರೂ ನಿರಂತರ ಮಾಡ್ತಾನೆ ಇರ್ತೀವಿ. ಪತ್ರಕರ್ತರ ಕ್ಷೇಮವನ್ನು ನೋಡಲಿಕ್ಕೆ ರಾಜ್ಯ ಸಂಘ ಇದೆ, ರಾಜ್ಯ ಸರ್ಕಾರ ಇದೆ, ಅದರ ಮೇಲಾಗಿ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ. ಹಾಗಾಗಿ ಇವತ್ತು ಪತ್ರಕರ್ತರಿಗೆ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಈಡೇರಿದೆ ಅಂದರೆ ನಿಮ್ಮೆಲ್ಲರ ನೀವು ಕೊಟ್ಟಂಥ ಶಕ್ತಿ, ನೀವು ಕೊಟ್ಟಂಥ ಬೆಂಬಲ, ಆ ಕಾರಣಕ್ಕಾಗಿ ಅದು ಇವತ್ತು 30 ವರ್ಷಗಳ ಕನಸು. ನಾನು ನಿನ್ನೆ ಚಿಕ್ಕಮಗಳೂರಲ್ಲಿ ಹೇಳಿದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಮದನಗೌಡ, ಜಿಲ್ಲಾಧ್ಯಕ್ಷರಾದ ಕಿಂಚೇಗೌಡರು, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಧರಣೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಕಾಶ್, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ತಾಲೂಕು ಅಧ್ಯಕ್ಷರು ದಯಾನಂದ್ ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ ಭಾರತ್ ಸೇವಾದಳ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಶಾಸಕ ಎ ಮಂಜು ಅವರು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ವಿದ್ಯಾರ್ಥಿ ಜೀವನದಲ್ಲಿ ಗುರಿ ಅತ್ಯಂತ ಮುಖ್ಯವಾಗಿದ್ದು, ನಿರ್ದಿಷ್ಟ ಕನಸು ಕಾಣದ ವ್ಯಕ್ತಿಗೆ ನಿರೀಕ್ಷಿತ ಗುರಿಯನ್ನು ತಲುಪುವುದು ಅಸಾಧ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಭವಿಷ್ಯಕ್ಕಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿ ಅದಕ್ಕೆ ತಕ್ಕಂತೆ ಕಠಿಣ ಪರಿಶ್ರಮ ಪಡಬೇಕು. ವಿದ್ಯಾರ್ಥಿಗಳು ತಮ್ಮ ಪೋಷಕರ ನಂಬಿಕೆ ಹಾಗೂ ಗುರುಗಳ ವಿಶ್ವಾಸವನ್ನು ಉಳಿಸಿಕೊಂಡು ಮುನ್ನಡೆಯಬೇಕು. ಜೊತೆಗೆ ಸಮಾಜದಲ್ಲಿ ಸಾಧನೆ ಮಾಡಿದ ಆದರ್ಶ ವ್ಯಕ್ತಿಗಳ ಜೀವನವನ್ನು ಅಧ್ಯಯನ ಮಾಡಿ ಅವರ ಉತ್ತಮ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ತಾಲೂಕಿನಲ್ಲಿ ಆರಂಭಗೊಂಡಿರುವ ಮಕ್ಕಳ ಮನೆ ಯೋಜನೆಯು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಉತ್ತೇಜನ ನೀಡುವ ಅತ್ಯುತ್ತಮ ಹೆಜ್ಜೆಯಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಶಿಕ್ಷಣದ ಮಟ್ಟವನ್ನು ಮತ್ತಷ್ಟು ಎತ್ತರಿಸುವ ಉದ್ದೇಶವನ್ನ ಇದು ಹೊಂದಿದೆ ಎಂದು ತಿಳಿಸಿದರು. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹೆಂಗಾದ್ರೆ ಹುಟ್ಟೋದು ಗೊತ್ತಿರೋದಿಲ್ಲ, ಸಾವು ಮಾತ್ರ ಗೊತ್ತು, ಯಾವತ್ತು ಅಂತ ಗೊತ್ತಿಲ್ಲ ಅಷ್ಟೇ. ನಾವು ಅದರ ನಡುವಿನಲ್ಲಿ ನಾವು ಏನ್ ಮಾಡಬೇಕು, ಏನಾಗಬೇಕು ಅಂತಕ್ಕಂಥದ್ದನ್ನ ಗುರಿಯನ್ನ ಕಾಣಬೇಕು. ವಿದ್ಯಾರ್ಥಿಗಳು, ನೀವು ಏನಾಗಬೇಕು ಅಂತ ಕನಸು ಕಂಡ್ರೆ ಮಾತ್ರ ನೀವು ರೀಚ್ ಆಗಕ್ಕೆ ಸಾಧ್ಯ. ನೀವು ಕನಸು ಕಾಣದೇ ಇದ್ರೆ ಯು ವೋಂಟ್ ರೀಚ್ ಎನಿಥಿಂಗ್. ನಾನು ಆಫೀಸರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹಠ ಮಾಡಿ ಮನಸ್ಸಲ್ಲಿ ಓದಿದ್ರೆ ನಿಮಗೆ ಎಲ್ಲ ದೊರಕುತ್ತೆ. ಅದಕ್ಕೆ ಪ್ರೋತ್ಸಾಹವಾಗಿ ಟೀಚರ್ಸ್ ಕೂಡ ಅಂತ ಒಳ್ಳೆ ಟೀಚರ್ಸ್ಗಳಿದ್ದಾರೆ. ಇವತ್ತು ನನಗೆ ಖುಷಿ ಆಗ್ತದೆ, ಸರ್ಕಾರಿ ಕಾಲೇಜಿನಲ್ಲಿ ಇರ್ತಕ್ಕಂಥವರೆಲ್ಲ ಮಾಸ್ಟರ್ ಡಿಗ್ರಿಯ ಟೀಚರ್ಸ್ಗಳು ಮಾತ್ರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದಾರಲ್ಲ, ಅವ್ರು ಯಾರವರು ಏನವರು ಅಂತ ಯಾರು ಕೇಳುವಿಲ್ಲ, ಯಾರು ಅವ್ರು ಹೇಳೋದು ಇಲ್ಲ. ಸ್ಟೈಲ್ ಆಗಿ ಬಂದ್ಬಿಡ್ತಾರೆ, ಇದನ್ನೆಲ್ಲ ಹಾಕೊಂಡು ಗುಡ್ ಮಾರ್ನಿಂಗ್ ಎವರಿಬಡಿ, ಅವರ್ ಯು, ಅದು ಇದು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ನಮ್ಮ ಮಕ್ಕಳು ಬಿದ್ದೋಯ್ತಾರೆ. ನಿಜವಾಗಿ ಯಾವತ್ತು ಒಂದು ತಿಳ್ಕೋಬೇಕು, ವಿದ್ಯೆ ಅಂತಕ್ಕಂಥದ್ದು ನಮ್ಮ ಹಕ್ಕು, ಯಾರ್ದು ಅಲ್ಲ. ನಾನು ಓದಬೇಕು ಅನ್ನೋ ಇಚ್ಛಾಶಕ್ತಿ ನಿಮಗಿದ್ರೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಲಕ್ಷ್ಮಣ್, ಸಿಡಿಸಿ ಸದಸ್ಯರಾದ ಲಕ್ಷ್ಮೀಶ್, ಪಿಬಿ ವಿರೂಪಾಕ್ಷ, ಕೃಷ್ಣೇಗೌಡ, ನರಸೇಗೌಡ ಸೇರಿದಂತೆ ಹಲವು ಗಣ್ಯರು, ಉಪನ್ಯಾಸಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಬೆಳಗೋಡು ಹಾಸನ ಸಂಪರ್ಕಿಸುವ ಪ್ರಮುಖ ಕೆರೆ ಏರಿ ರಸ್ತೆಯಲ್ಲಿ ಉಂಟಾಗಿದ್ದ ಬೃಹತ್ ಗುಂಡಿ ಹಾಗೂ ರಸ್ತೆ ಕುಸಿತದ ಬಗ್ಗೆ ದೃಶ್ಯ ಮಾಧ್ಯಮದಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಳೀಯ ಶಾಸಕರು ತಕ್ಷಣ ಸ್ಪಂದಿಸಿ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿರಂತರ ಮಳೆಯಿಂದ ಕೆರೆ ಏರಿ ದುರ್ಬಲಗೊಂಡು ರಸ್ತೆ ಮಧ್ಯಭಾಗ ಕುಸಿಯುತ್ತಿದ್ದ ಕಾರಣ ಸಾರ್ವಜನಿಕರು, ರೈತರು ಹಾಗೂ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿತ್ತು. ಕೆರೆ ಏರಿ ಒಡೆದರೆ ಕೆಳಭಾಗದಲ್ಲಿರುವ ಕೃಷಿ ಜಮೀನುಗಳಿಗೆ ಹಾನಿಯಾಗುವ ಸಾಧ್ಯತೆ ಹಾಗೂ ರಾತ್ರಿ ವೇಳೆ ಅಪಘಾತ ಸಂಭವಿಸುವ ಭೀತಿ ಕುರಿತು ಮಾಧ್ಯಮವು ವರದಿ ಪ್ರಸಾರ ಮಾಡಿತ್ತು. ಈ ವರದಿಗೆ ಸ್ಪಂದಿಸಿದ ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸೂಚನೆ ನೀಡಿ ಕೆರೆ ಏರಿ ರಸ್ತೆಯ ದುರಸ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು, ಇದರಿಂದ ಸಾರ್ವಜನಿಕರು ಹಾಗೂ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಾಸಕರ ತ್ವರಿತ ಸ್ಪಂದನೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಲ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ದುರಸ್ತಿ ಕಾರ್ಯ ಕೈಗೊಂಡ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಿದರು. ಜನರ ಸಮಸ್ಯೆಗಳನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದು ಶೀಘ್ರ ಪರಿಹಾರ ದೊರಕಿಸುವಲ್ಲಿ ದೃಶ್ಯ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಈ ದುರಸ್ತಿ ಕಾರ್ಯವು ಜವಾಬ್ದಾರಿಯುತ ಪತ್ರಿಕೋದ್ಯಮದ ಪರಿಣಾಮಕಾರಿತ್ವಕ್ಕೆ ಉತ್ತಮ ನಿದರ್ಶನವಾಗಿದ್ದು, ಜನಪರ ಸುದ್ದಿಗೆ ದೊರೆತ ಸಾರ್ಥಕ ಪ್ರತಿಫಲವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸ್ನೇಹಿತರೆ, ನಾನು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತೀನಿ. ನಾಗೇಂದ್ರ ಹೊಸಕೊಪ್ಲ ಮಾತಾಡ್ತಾ ಇದ್ದೀನಿ. ನಿನ್ನೆ ದಿನ ಪ್ರಮುಖವಾಗಿ ಇಲ್ಲೊಂದು ದೊಡ್ಡ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. ಆ ಗುಂಡಿನ ಸಂಪೂರ್ಣವಾಗಿ ಇವತ್ತು ಏನು ರೆಡಿ ಮಾಡಿದ್ದಾರೆ. ಇದಕ್ಕೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಿನ್ನೆ ಶಾಸಕರು ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಅದನ್ನು ದುರಸ್ತಿ ಪಡಿಸ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಕ್ರಮ ವಹಿಸಿದ. ಅದೇದಿಂದ ನೋಡಿ ಇವತ್ತು ರಸ್ತೆ ಸಂಪೂರ್ಣವಾಗಿ ಇದು ರೆಡಿಯಾಗಿದೆ. ಬೆಳಗೋಡು ಕೆರೆ ಏರಿ ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ನಮ್ಮ ಶಾಸಕರು ಕೂಡ
ನಮ್ಮ ಬೆಳಗೋಡು ಭಾಗದಾಗಲಿ ನಮ್ಮ ಸಕಲೇಶ್ಪುರ ಭಾಗಲ ಇದೇ ರೀತಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಹೇಳುವ ಮೂಲಕ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಒಟ್ಟು 2 ಅವಧಿಗಳಲ್ಲಿ ಮುಖ್ಯಮಂತ್ರಿಯಾಗಿ 8 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರ ನಡೆಸುವ ಮೂಲಕ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಬರೆದಿರುವ ಇವರು ಈ ಹಿಂದೆಯೂ ಇಂತಹುದೇ ಹೇಳಿಕೆಯನ್ನ ಹಲವು ಬಾರಿ ನೀಡಿದ್ದರು ಎನ್ನುವುದು ಇಲ್ಲಿ ಗಮನಾರ್ಹ ವಿಷಯ. ಇತ್ತೀಚೆಗಷ್ಟೇ ಕರ್ನಾಟಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದು 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಎಂದು ಹೇಳುವ ಮೂಲಕ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯಲ್ಲಿ ನಡೆದಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಆದರೆ ಅದೇ ವೇಳೆ ನೀವಿನ್ನು 10 ವರ್ಷ ರಾಜಕೀಯದಲ್ಲಿ ಇರಬೇಕೆಂದು ಬೆಂಬಲಿಗರು ಒತ್ತಾಯಿಸಿರುವ ಘಟನೆಯೂ ನಡೆದಿದೆ. ಚುನಾವಣಾ ರಾಜಕೀಯದ ನಿವೃತ್ತಿಯ ತೀರ್ಮಾನದ ಬಗ್ಗೆ ಸಿದ್ದರಾಮಯ್ಯನವರು ಆಡಿರುವ ಮಾತುಗಳನ್ನು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಅವರ ಈ ಮಾತಿಗೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಅಭಿಮಾನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು, ನೀವು ರಾಜಕೀಯದಲ್ಲಿ ಇರಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಶಾಲಾ ಬ್ಯಾಗ್, ನೋಟ್ ಪುಸ್ತಕ, ಅವರಿಗೆ ಬೇಕಾದ ಹಾಗೂ ಇಷ್ಟವಾದ ಬಟ್ಟೆಗಳು ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಳವಳ್ಳಿ ತಾಲೂಕಿನ ಬೆನಮನಹಳ್ಳಿ, ನಾರಾಯಣಪುರ, ಕಿರಿಗಾವಲು, ಹೊಸಹಳ್ಳಿ, ಕುಂದೂರು, ಹುಸ್ಕೂರು, ತೊರೆಕಾಡನಹಳ್ಳಿ ಗ್ರಾಮಗಳಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 7 ಅನಾಥ ಮಕ್ಕಳಿಗೆ ಹಾಗೂ ಹುಸ್ಕೂರು ಗ್ರಾಮದ ತೀವ್ರ ಬಡ ಮಹಿಳೆಯೊಬ್ಬರಿಗೆ ಅಕ್ಕಿ ಮೂಟ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಲಿಂಗಪಟ್ಟಣದ ನಿವೃತ್ತ ಶಿಕ್ಷಕ ಸುಂದರಪ್ಪ ಮಾತನಾಡಿ, ನೀವು ಅನಾಥ ಮಕ್ಕಳೆಲ್ಲ ದೇವರ ಮಕ್ಕಳು ಎಂದು ತಿಳಿದುಕೊಂಡು ವ್ಯಾಸಂಗ ಮಾಡಬೇಕು. ನಿಮಗೆ ಯಾವುದೇ ತೊಂದರೆ ಬಂದರೆ, ಯಾವುದಾದರೂ ಪದಾರ್ಥಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಸಹಕರಿಸಲು ಸಿದ್ಧರಿದ್ದೇವೆ. ದಾನಿಗಳು ಇರುವವರಿಗೂ ನೀವು ಯಾವುದಕ್ಕೂ ಧೃತಿಗಿಡದೆ SSLC ಮುಗಿದ ನಂತರ PUC ಡಿಗ್ರಿ ಮಾಡಿಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಎಂದರು. ಅನಿಕೇತನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಮೂರ್ತಿ ಮಾತನಾಡಿ, ನಮ್ಮ ಲಿಂಗಪಟ್ಟಣದ ಶಿಕ್ಷಕರಾಗಿದ್ದರು. ಈಗ ಅವರು ನಿವೃತ್ತಿಯಾದರು. ಸುಮಾರು ವರ್ಷಗಳಿಂದ ಇವರು ಮತ್ತು ಇವರ ಸಹಪಾಠಿಯಾದ ಬೋರೇಗೌಡರು ಸೇರಿಕೊಂಡು ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿ, ನಾವು ಮಾಡಿದ ಸಂಪಾದನೆಯಲ್ಲಿ ಒಂದು ಭಾಗವನ್ನ ಇಂತಹ ಉತ್ತಮವಾದ ಕಾರ್ಯಕ್ರಮಗಳಿಗೆ ನಮ್ಮಿಂದಾಗುವ ಸಹಾಯವನ್ನ ಮಾಡುತ್ತೇವೆ. ನೀವುಗಳು ಇದನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಪ್ರಜೆ ಆಗಬೇಕು ಎಂದು ಸಲಹೆ ನೀಡಿದರು. ಈ ದಿನ ನಮ್ಮ ಹಲಗೂರಿನಲ್ಲಿ ಹಲಗೂರು ಅನಿಕೇತನ ಲಯನ್ಸ್ ವತಿಯಿಂದ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳಿಂದ ಹಲಗೂರಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲಾ ಪರಿಕರಣಗಳು, ಬ್ಯಾಗ್ ಮತ್ತು ಅವರಿಗೆ ವಸ್ತ್ರ ಮತ್ತು ನೋಟ್ಬುಕ್ಗಳನ್ನು ನೋಡುವ ಮುಖಾಂತರ ಒಂದು ಸೇವಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಈ ಸೇವೆಯಲ್ಲಿ ದಾನಿಗಳಾದಂಥ ಡಾಕ್ಟರ್ ರವೀನ್ ಅವರು ಮತ್ತು ಡಾಕ್ಟರ್ ಉಮೇಶ್ ಮಠಪತಿ ಅವರು ಮತ್ತು ನಮ್ಮ ಲಯನ್ಸ್ ಬಂಧುಗಳು ಉಮೇಶ್ ಸುಂದರಪ್ಪ ಸರ್ ಮತ್ತು ಸ್ಟುಡಿಯೋ ರವಿ ಅವರು ಎಲ್ಲರೂ ಸೇರಿ ನಮ್ಮ ಆನಂದ್ ಅವರು ಮತ್ತು ಮಲ್ಲೇಶ್ ಅವರು, ರಾಮಚಂದ್ರ ಅವರು, ನಮ್ಮ ಲಿಂಗರಾಜ್ ಎಲ್ಲ ಕೂಡ ಸೇರಿ ಈ ಒಂದು ಸೇವಾ ಕಾರ್ಯನ ಮಾಡಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾಗಿ ವಿದ್ಯಾಭ್ಯಾಸದಿಂದ ಅವರು ಚೆನ್ನಾಗಿ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಒಂದು ಸೇವೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪ್ರಭು, ಕ್ಲಿನಿಕ್ನ ವೈದ್ಯಾಧಿಕಾರಿ ಉಮೇಶ್, ವೈದ್ಯಾಧಿಕಾರಿಗಳಾದ ಸಿ ಪ್ರವೀಣ್, ಉಮೇಶ್ ಮಠಪತಿ, ಆನಂದ, ಲಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಜ್ಯವ್ಯಾಪಿ ಪ್ರಗತಿಯಲ್ಲಿರುವ ವಿಶೇಷ ಮಹಾಸಂಪರ್ಕ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದ್ದು, SIR ನಮೂನೆಗಳನ್ನು ಸಲ್ಲಿಸಲು ಇನ್ನು ಕೆಲವು ದಿನಗಳ ಕಾಲಾವಕಾಶ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ OBC ಮೋರ್ಚಾ ಅಧ್ಯಕ್ಷರಾದ ಜನಧ್ವನಿ ವೆಂಕಟೇಶ್ ಅವರು ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಕೊಳ್ಳೇಗಾಲ ತಾಲೂಕಿನ ಹನೂರು ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಖುದ್ದು ಭೇಟಿ ನೀಡಿದ ಅವರು ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಂದ SIR ಕುರಿತು ಸಮಗ್ರ ಮಾಹಿತಿ ಪಡೆದರು ಹಾಗೂ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿದರು. ಈ ವಿಶೇಷ ಅಭಿಯಾನದ ಸಂದರ್ಭದಲ್ಲಿ SIRನ ಬಾಲಸುಬ್ರಹ್ಮಣ್ಯಂ, ಹೊನ್ನೂರ ಮಹದೇವಸ್ವಾಮಿ, ವೃಷಭೇಂದ್ರ ಸ್ವಾಮಿ, ಟಗರಪುರ ರೇವಣ್ಣ, ವರಪ್ರಸಾದ್, ಉಗ್ನಿಯ ಮಹೇಶ್, BLO 1 ಲೋಕೇಶ್ ಮಲ್ಲಣ್ಣ, ಬಸಪ್ಪ, ಸೋಮಶೇಖರ್, ಸತ್ಯಗಾಲದ BLO 2 ನಂಜುಂಡಸ್ವಾಮಿ, ಬಿಜೆಪಿ ಮಂಡಲ ಅಧ್ಯಕ್ಷರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮದ ಹಲವು ಪ್ರಮುಖ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಯೂತ್ ಕಾಂಗ್ರೆಸ್ ಯುವ ಮುಖಂಡ ಶ್ಯಾಮ್ ಪ್ರಸಾದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಆರ್ಪೇಟೆ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಯೂತ್ ಕಾಂಗ್ರೆಸ್ ವತಿಯಿಂದ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಕಸ್ಬಾ ಹೋಬಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೊಮ್ಮೇನಹಳ್ಳಿ ಅನಿಲ್ ಮಾತನಾಡಿ, ಶ್ಯಾಮ್ ಪ್ರಸಾದ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಯುವ ನಾಯಕರಾಗಿ ಬೆಳೆಯುತ್ತಿದ್ದಾರೆ. ಪಕ್ಷದ ಸಂಘಟನೆಗೆ ರಾಜ್ಯ ಮಟ್ಟ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ. ರಾಜಕೀಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿದ್ದಾರೆ. ವಿಶೇಷವಾಗಿ ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವು ನೀಡುವ ಮೂಲಕ ಅವರ ಭವಿಷ್ಯ ರೂಪಿಸಲು ಸಹಕಾರ ನೀಡುತ್ತಿದ್ದಾರೆ ಎಂದ ಅವರು, ಜನ್ಮದಿನವನ್ನ ಪಾರ್ಟಿ ಮಾಡುವ ಬದಲು ಸಮಾಜಕ್ಕೆ ಉಪಯುಕ್ತವಾಗುವ ಕೆಲಸ ಮಾಡಿರುವುದು ಅವರ ಸಾಮಾಜಿಕ ಕಳಕಳಿಗೆ ಸಾಕ್ಷಿ. ಇಂತಹ ಯುವ ನಾಯಕರು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅಗತ್ಯ ಎಂದು ಅನಿಲ್ ಹೇಳಿದರು. ಕೇರ್ಪೇಟೆ KB ಮಹೇಶ್ ಅವರ ಸುಪುತ್ರ ಶ್ಯಾಮ್ ಪ್ರಸಾದ್ ತಕ್ಷಣ ಅವರ
35ನೇ ವರ್ಷದ ಹುಟ್ಟುಹಬ್ಬ ಹಂಗೆ ಹೋಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದ್ದೀವಿ. ಏನೋ ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಸೇವೆಗಾಗಿ ಹಲವಾರು ಯುವಕರನ್ನ ಕಟ್ಟಿ ಪಕ್ಷವನ್ನು ಬಲಪಡಿಸ್ತಿರುವಂಥ ಯೂತ್ ಕಾಂಗ್ರೆಸ್ ಐಕಾನ್ ಅಧ್ಯಕ್ಷರು ಆಗಿರುವ ಪಚ್ಚಣ್ಣ ಅವರಿಗೆ ಇನ್ನೂ ಅವರು ಈ ತಾಲೂಕಲ್ಲಿ ಸಂಘಟನೆ ಮಾಡಿ ಇನ್ನೂ ಪಕ್ಷ ಬಲವರ್ತನೆ ಮಾಡಲಿ, ಯುವಕರನ್ನು ಇನ್ನೂ ಕಟ್ಟಲಿ ಅಂತೇಳಿ ಇನ್ನೂ ರಾಷ್ಟ್ರದಲ್ಲಿ ಈಗ ಗುರುತಿಸ್ಕೊಂಡಿದ್ದಾರೆ. ರಾಷ್ಟ್ರ ದೆಹಲಿಯಲ್ಲೂ ಕೂಡ ಅದೇ ರೀತಿ ನಮ್ಮ ತಾಲೂಕಲ್ಲಿ ಇನ್ನೂ ಮುಂದಕ್ಕೆ ರಾಜಕಾರಣದಲ್ಲಿ ಇನ್ನೂ ಬೆಳೀಲಿ, ಅವ್ರಿಗೆ ಎಲ್ಲ ಯುವಕರು ನಮ್ಮ ಶಕ್ತಿ ಇರ್ತದೆ, ಇನ್ನೂ ಅವರು ಮುಂದಕ್ಕೆ ಸಮಾಜ ಸೇವೆ ಇದೇ ರೀತಿ ಮಾಡ್ತಾ ಬರಲಿ ಅಂತ ಕೇಳ್ಕೊಳ್ತೀವಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಕಾಶ್, ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷ ಪ್ರವೀಣ್, ಹೊಸಹೊಳಲು ಕಿರಣ್, ನಿಖಿಲ್, ನವೀನ್ ಸೇರಿದಂತೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಎಮ್ಮೆನಕೋಟೆ ಗ್ರಾಮದ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ನಡುವೆ ವೈಭವದಿಂದ ಜರುಗಿತು. ಆಷಾಢ ಮಾಸದಲ್ಲಿ ನಡೆಯುವ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹೊಸದಾಗಿ ಮದುವೆಯಾದ ಜೋಡಿಗಳು ರಥೋತ್ಸವದಲ್ಲಿ ಭಾಗವಹಿಸುವುದು ವಿಶೇಷವಾಗಿತ್ತು. ಪ್ರತಿ ವರ್ಷವೂ ಕೂಡ ಏಕಾದಶಿಯದ್ದು ಬ್ರಹ್ಮರಥೋತ್ಸವ ನಡೆಯುತ್ತದೆ. ವಾಡಿಕೆಯಂತೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಸಾಗಸಂದ್ರ ಶ್ರೀ ಕೆಂಪಮ್ಮದೇವಿ ಹಾಗೂ ಎಮ್ಮೆನಕೋಟೆ ಶ್ರೀ ಕೊಲ್ಲಾಪುರದಮ್ಮ ದೇವರುಗಳ ಆಗಮನದೊಂದಿಗೆ ರಥೋತ್ಸವ ಪ್ರಾರಂಭವಾಯಿತು. ಏಕಾದಶಿ ಜಾತ್ರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ನಾಡಿನ ಭಕ್ತ ಸಾಗರವೇ ಸಾಕ್ಷಿಯಾಯಿತು. ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದ ರಥೋತ್ಸವಕ್ಕೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯನ್ನು ಕೂರಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಬ್ರಹ್ಮರಥೋತ್ಸವದಲ್ಲಿ ನಂದಿಧ್ವಜ, ಚಂಡೆವಾದ್ಯ, ಬಸವನ ಉತ್ಸವ, ನಗಾರಿ ವಾದ್ಯ, ಚಿಟ್ಟಿಮೇಳ ರಥೋತ್ಸವಕ್ಕೆ ಮೆರುಗು ನೀಡಿತು. ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಎಳೆಯಲು ಭಕ್ತಾದಿಗಳು ನಾ ಮುಂದು ತಾ ಮುಂದು ಎಂದು ಮುಗಿಬೀಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು. ರಥೋತ್ಸವದಲ್ಲಿ ಭಕ್ತಾದಿಗಳು ಜಯಘೋಷಗಳನ್ನು ಕೂಗುತ್ತಾ ರಥೋತ್ಸವವನ್ನು ಎಳೆದರು. ಭಕ್ತರು ರಥಕ್ಕೆ ಬಾಳೆಹಣ್ಣು, ದವನ ಎಸೆದು ಭಕ್ತಿ ಸಮರ್ಪಿಸಿದರು. ಭಕ್ತಾದಿಗಳಿಗೆ ಅಲ್ಲಲ್ಲಿ ಪಾನಕ, ಫಲಹಾರವನ್ನ ವಿತರಿಸಲಾಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ರಥೋತ್ಸವಕ್ಕೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜನರನ್ನು ಕಾಡುತ್ತಿರುವ ಎಲ್ಲ ಜ್ವಲಂತ ಸಮಸ್ಯೆಗಳ ಕುರಿತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಒಗ್ಗಟ್ಟಿನಿಂದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಸಂಪಂಗಿರಾಮನಗರದಲ್ಲಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ದೇವಾಂಗ ಸಮಾಜದ ಮುಖಂಡರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 136ನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಸಭೆ ನಡೆಸಿ ವಿರೋಧ ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಅಧಿವೇಶನ ಕಾರ್ಯತಂತ್ರ ರೂಪಿಸಲಾಗುವುದು. ಕನಕಪುರದಲ್ಲಿ ಪ್ರಸ್ತಾಪಿಸಿರುವ ವಿಮಾನ ನಿಲ್ದಾಣ ಯೋಜನೆ, ರಾಜ್ಯದ ಬರ ಪರಿಸ್ಥಿತಿ ಸೇರಿದಂತೆ ಜನಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಸಲಾಗುವುದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಸಮಾಲೋಚನೆ ನಡೆಸಲು ಸಾಧ್ಯವಾಗಿರಲಿಲ್ಲವಾದ್ದರಿಂದ ಜೆಡಿಎಸ್ ಮುಖಂಡರೊಂದಿಗೆ ಚರ್ಚಿಸಿದ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು. ಮನ್ ಕಿ ಬಾತ್ ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದ ಅವರು, ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯರಿಗೂ ಹೆಮ್ಮೆಯ ವಿಷಯ ಎಂದು ಹೇಳಿದ್ದಾರೆ. 136ನೇಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಸಂಪಂಗಿರಾಮನಗರದಲ್ಲಿ ನಾನು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಸಪ್ತಗಿರಿ ಅವರು, ಗೌತಮ್ ಅವರು, ನಮ್ಮೆಲ್ಲ ಪ್ರಮುಖರೊಂದಿಗೆ, ನಮ್ಮ ದೇವಾಂಗ ಸಮಾಜದ ಅಧ್ಯಕ್ಷರು, ಕಾರ್ಯಕರ್ತರೊಂದಿಗೆ ಮನ್ ಕಿ ಬಾತ್ ಕಾರ್ಯಕ್ರಮನ ವೀಕ್ಷಿಸಿದ್ದೇವೆ. ತಾವೇ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಮ್ಮ ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ವೀರ ಯೋಧರ ಸ್ಮರಣೆಯನ್ನು ಅವ್ರು ಮಾಡಿಕೊಂಡ್ರು. ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಲಾರ್ಡ್ ಏನು ಟೆಸ್ಟ್ ಮ್ಯಾಚನ್ನು ಗೆದ್ದರು, ಅದನ್ನು ಕೂಡ ಉಲ್ಲೇಖ ಮಾಡಿದರು. ಪಿ.ವಿ. ಸಿಂಧು ಅವರು ಜಪಾನಲ್ಲಿ ಏನು ಗೋಲ್ಡ್ ಮೆಡಲ್ನ ತೆಗೆದುಕೊಂಡರು ಶಟಲ್ ಬ್ಯಾಡ್ಮಿಂಟನಲ್ಲಿ, ಅದನ್ನು ಕೂಡ ಉಲ್ಲೇಖ ಮಾಡಿದರು. ಭಾಳ ವಿಶೇಷ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ ಭಾರತದ ನಮ್ಮ ಯುವಕರ ಸಾಧನೆ ಬಗ್ಗೆಯೂ ಕೂಡ ಶ್ಲಾಘನೆಯನ್ನು ಮಾಡಿದರು. ಮತ್ತು ವಾಟರ್ ಕನ್ಸರ್ವೇಷನ್ ಬಗ್ಗೆ ಮಾತನಾಡಿದ್ರು. ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಈ ದೇಶದ ಜನರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ಕೇಂದ್ರ ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಯುವಕರನ್ನ ದಾರಿ ತಪ್ಪಿಸುತ್ತಿದ್ದರೂ ಅದಕ್ಕಾಗಿ ರಾಜೀನಾಮೆ ನೀಡಿದ್ದೇನೆ ಎಂಬ ಧರ್ಮೇಂದ್ರ ಪ್ರಧಾನ್ ಅವರ ಹೇಳಿಕೆಗೆ ತಿರುಗೇಟು ನೀಡಿದ ಖರ್ಗೆ ಅವರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ರಾಜೀನಾಮೆ ನೀಡುವುದಾಗಿ ಅವರು ಎಲ್ಲಾದರೂ ಪತ್ರದಲ್ಲಿ ಬರೆದಿದ್ದಾರಾ ಅಥವಾ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುತ್ತಿದ್ದೇನೆ ಎಂದು ಹೇಳಿದ್ದಾರಾ? ಬದಲಿಗೆ ದೇಶದ್ರೋಹಿಗಳು ಒಂದಾಗುತ್ತಿದ್ದಾರೆ ಎಂದು ಹೇಳಿ ರಾಜೀನಾಮೆ ನೀಡುವುದಾಗಿ ತಿಳಿಸಿದ್ದಾರೆ. ಇದು ದೇಶದ ವಿದ್ಯಾರ್ಥಿಗಳಿಗೆ ಅವರು ಮಾಡಿರುವ ದೊಡ್ಡ ಉಪಕಾರವೇ ಎಂದು ಪ್ರಶ್ನಿಸಿದರಲ್ಲದೆ ನಾಚಿಕೆ ಇಲ್ಲದೆ ಕಳೆದ 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಪೇಪರ್ಗಳನ್ನು ಲೀಕ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡಿ ಈಗ ಅಹಂಕಾರದ ಮಾತುಗಳನ್ನಾಡುತ್ತಿದ್ದಾರೆ. ದೇಶದ ಮಕ್ಕಳೆಲ್ಲ ಸೇರಿ ಇವರ ಅಹಂಕಾರವನ್ನ ಮುರಿಯುವ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಅಹಂಕಾರವನ್ನ ಮುಂದಿಟ್ಟುಕೊಂಡು ಹೋದರೆ ಅವರಿಗೆ ರಾಜಕೀಯವಾಗಿ ಉಳಿಗಾಲವಿಲ್ಲ ಎಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತೊಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟರಲ್ಲಿ ಉಲ್ಲೇಖ. ಏನೇ ಇರಲಿ, ಅದು ಮೊದಲನೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನು ಸುಧಾರಣೆ ಮಾಡೋದಿದೆ, ಇನ್ನೂ ಕೂಡ ಅವರು ಹೊಣೆಗಾರಿಕೆ ತೊಗೊಳೋದಿದೆ. ಒಂದು ಕಡೆ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾ ಇದ್ದು, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ವಿಪಕ್ಷಗಳಿಗೆ ನಾನು ಎಲ್ಲಿದ್ದಾರೆ ಅದೇ ಹೇಳ್ತಾ ಇರೋದಲ್ಲ, ಎಲ್ಲಿ ಅವ್ರ ಪತ್ರದಲ್ಲಿ ಎಲ್ಲಿ ಬರೆದಿದ್ದಾರೆ? ವಿದ್ಯಾರ್ಥಿಗಳಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವ್ರ ಭವಿಷ್ಯ ಸುಧಾರಣೆ. ಕುಡಿದ ಮತ್ತಿನಲ್ಲಿ ನಡೆದ ವಾಗ್ವಾದ ಹಾಗೂ ರಸ್ತೆ ಮಧ್ಯೆ ಕ್ಯಾಬ್ ಚಾಲಕರೊಬ್ಬರು ಮತ್ತೊಬ್ಬ ವ್ಯಕ್ತಿಯನ್ನ ಕಾರಿನ ಬ್ಯಾನೆಟ್ ಮೇಲೆ ಕೂರಿಸಿಕೊಂಡು ಅಪಾಯಕಾರಿಯಾಗಿ ಚಲಾಯಿಸಿದ ಘಟನೆ ಬೆಂಗಳೂರಿನ ಲಗ್ಗೆರೆ ಪ್ರದೇಶದಲ್ಲಿ ನಡೆದಿದೆ. ಈ ಕುರಿತ ದೃಶ್ಯಾವಳಿಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಲಗ್ಗೆರೆ ವ್ಯಾಪ್ತಿಯಲ್ಲಿ ಇಬ್ಬರು ಕ್ಯಾಬ್ ಚಾಲಕರು ಕುಡಿದ ಮತ್ತಿನಲ್ಲಿ ಪರಸ್ಪರ ಜಗಳವಾಡಿಕೊಂಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ರಂಪಾಟ ಜೋರಾಗಿದ್ದು, ಒಬ್ಬ ಚಾಲಕ ಮತ್ತೊಬ್ಬರೊಂದಿಗೆ ಗಲಾಟೆ ಮಾಡುವ ಭರದಲ್ಲಿ ವ್ಯಕ್ತಿಯೊಬ್ಬರು ಕಾರಿನ ಬ್ಯಾನೆಟ್ ಮೇಲೆ ಹತ್ತಿದರೂ ಲೆಕ್ಕಿಸದೆ ಕಾರನ್ನ ಮುಂದಕ್ಕೆ ಚಲಾಯಿಸಿದ್ದಾನೆ. ಚಲಿಸುತ್ತಿರುವ ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿಯೊಬ್ಬರು ಪ್ರಾಣಭಯದಿಂದ ತಲ್ಲಣಿಸುತ್ತಿರುವ ದೃಶ್ಯ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಅಪಾಯಕಾರಿ ರೀತಿಯಲ್ಲಿ ಚಲಿಸುತ್ತಿದ್ದ ಕಾರನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಎಚ್ಚೆತ್ತುಕೊಂಡು ಧೈರ್ಯ ಮಾಡಿ ಇಬ್ಬರು ಕ್ಯಾಬ್ ಚಾಲಕರನ್ನ ತಡೆದು ಹಿಡಿದಿದ್ದಾರೆ. ಬಳಿಕ ಇಬ್ಬರನ್ನು ವಶಕ್ಕೆ ಪಡೆದು ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಕುರಿತು ಮಾಹಿತಿ ಪಡೆದ ರಾಜಾಜಿನಗರ ಸಂಚಾರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಪಾಯಕಾರಿ ಕೃತ್ಯಕ್ಕೆ ಬಳಕೆಯಾದ ಕಾರನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಇಬ್ಬರು ಕ್ಯಾಬ್ ಚಾಲಕರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ಹೆಚ್ಚಿನ ವಿಚಾರಣೆ ಮುಂದುವರೆಸಿದ್ದಾರೆ. ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದಿರುವ ಈ ಚಾಲಕರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲ ಗಾಡಿ ಆ ಮಟ್ಟಕ್ಕೆ ನಾಯಿಗೆಲ್ಲ ಸತ್ತೋಗವೆ, ನಾಯಿಗೆಲ್ಲ ಸತ್ತೋಗವೆ. ಬಾನಟ್ ಮೇಲೆ ಏನು ಕುಂತ್ಕೊಂಡ್ರು ಕೇಳಿಸ್ಕೊಳ್ರಿ. ಫಸ್ಟ್ ಬಂದು ಗಾಡಿ ಡಿಚಾಯ್ತು, ಅವ್ರು ಬಂದು ಕರೆಕ್ಟ್ ಆಗಿ ನಮ್ಮ CMH ಬಾರ್ ಹಿಂದಗಡೆ. ಹೌದು, ನನ್ನ ಹತ್ರ ರೆಕಾರ್ಡ್ ಐತೆ, ಅವಾಗಲೇ ಇವಾಗ ಏನು ಕೊಡಿದ್ರು, ಏನಕ್ಕೋಸ್ಕರ ಹೊಡೆದ್ರು ಅಣ್ಣ? ನಾವೇನು ಏನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಏನಕ್ಕೆ ಹೊಡೆದ್ರು? ಒಂದ್ ನಿಮಿಷ ಅಣ್ಣ, ಅಲ್ಲಿ ಅದಕ್ಕೋಸ್ಕರ ಹೊಡೆದ್ರು, ಕರೆಕ್ಟ್ ಆಗಿ ಹೇಳು. ಅಲ್ಲಿ ನೀನು ಅಲ್ಲಿ ಏನ್ ನಡೆದಿತ್ತು? ನೀನ್ ಕುಡ್ದಿದ್ದಾನಯ್ಯ? ಇಲ್ಲ ಕುಡ್ದಿಲ್ವಾ? ಇಲ್ಲ ಕುಡ್ದಿಲ್ವಾ? ಕುಡ್ದಿಲ್ಲ. ಇಲ್ಲ ಕುಡ್ದಿಲ್ಲ. 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 ನಾಟಕ ಕುಡ್ದಿಲ್ವಾ? ಇಲ್ಲ ಅಲ್ಲ, ಕುಡ್ದಿಲ್ವೇನಣ್ಣ? ಕಿವಿ ಕೇಳಿಸ್ತೈತಣ್ಣ? ಹೊಡೆದ್ಬಿಟ್ರಲ್ಲ ಕೇಳಿಸೋಣ. ಪತಿಯ ಅಕ್ರಮ ಸಂಬಂಧ ಹಾಗೂ ಕಿರುಕುಳಕ್ಕೆ ಮನನೊಂದ ಯುವತಿಯೊಬ್ಬಳು ತನ್ನ 7 ತಿಂಗಳ ಹಸುಗೂಸಿನ ಕಣ್ಣೆದುರೇ ತವರು ಮನೆಯಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಬೆಂಗಳೂರಿನ ಪರಪ್ಪನಾಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಯಸಂದ್ರದಲ್ಲಿ ನಡೆದಿದೆ. ಚಿಕ್ಕಮಗಳೂರು ಮೂಲದ ಶರಣ್ ಗೌಡ ಎಂಬುವರ ಜೊತೆಗೆ ಮೃತ ಸಾನಿಕಾ ಗೌಡ ಅವರ ವಿವಾಹವು ಕಳೆದ 1 ವರ್ಷ 4 ತಿಂಗಳ ಹಿಂದೆ ವಿಜೃಂಭಣೆಯಿಂದ ನಡೆದಿತ್ತು.
ದಂಪತಿಗೆ 7 ತಿಂಗಳ ಹೆಣ್ಣು ಮಗುವಿದೆ. ಸಾನಿಕಾ ಗೌಡ ಅವರು ಬಾಣಂತನಕ್ಕೆ ದುರಾಯಸಂದ್ರದಲ್ಲಿರುವ ತಮ್ಮ ತವರು ಮನೆಗೆ ಬಂದಿದ್ರು. ಪತಿ ಶರಣ್ ಗೌಡ ಪ್ರಿಯತಮಿ ಜೊತೆ ಮಾತನಾಡಿರುವ ಅಕ್ರಮ ಸಂಬಂಧದ ಆಡಿಯೋ ಕ್ಲಿಪ್ ಅನ್ನ ಪತ್ನಿಗೆ ಕಳುಹಿಸಿದ್ದನು. ಅಲ್ಲದೆ ಪತಿ ತನ್ನ ಮೊಬೈಲ್ ಮೂಲಕ ಶರಣ್ ಗೌಡನಿಗೆ ವಿಡಿಯೋ ಕಾಲ್ ಮಾಡುತ್ತಲೇ ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಯಾರೋ ಇಲ್ಲದ ವೇಳೆ ತವರು ಮನೆಯಲ್ಲಿ ಸಾನಿಕಾ ಗೌಡ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಂದಮ್ಮನ ಮುಂದೆಯೇ ತಾಯಿ ದುರಂತ ಕೃತ್ಯವೆಸಗಿರುವುದು ಸ್ಥಳೀಯರನ್ನ ಹಾಗೂ ಕುಟುಂಬಸ್ಥರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪತಿಯ ಅಕ್ರಮ ಸಂಬಂಧ ಹಾಗೂ ಮಾನಸಿಕ ಕಿರುಕುಳವೇ ಸಾವಿಗೆ ನೇರ ಕಾರಣ ಎಂದು ಮೃತರ ಪೋಷಕರು ಆರೋಪಿಸಿದ್ದು, ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಜನಕೇಶ್ವರ ದೇವಾಲಯದಲ್ಲಿ ಮೂಲ ಸೌಲಭ್ಯ ಕೊರತೆ. ಬೇಲೂರಿಗೆ ಬಂದ ಭಕ್ತರಿಗೆ ಶೌಚಾಲಯ ಸಂಕಷ್ಟ. ಅಧಿಕಾರಿಗಳ ವಿರುದ್ಧ ಪ್ರವಾಸಿಗರ ಆಕ್ರೋಶ. ಬೇಲೂರು ಗಲಾಟೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಪ್ರೇಮ ವಿವಾಹದ ಬಳಿಕ ಗೌಪ್ಯ ಸ್ಥಳದಿಂದ ವಿಡಿಯೋ ಬಿಡುಗಡೆ. ಪೊಲೀಸ್ ರಕ್ಷಣೆಗೆ ನವಜೋಡಿ ಮನವಿ. ವಾಹನ ಬಿಡಿಸುವ ನೆಪದಲ್ಲಿ ಲಂಚ ಸ್ವೀಕಾರ. ಪೊಲೀಸ್ ಸಿಬ್ಬಂದಿ ಅಮಾನತು. ಚಾಲಕನ ಮೊಬೈಲ್ನಲ್ಲಿ ಸೆರೆಯಾದ ವಿಡಿಯೋ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.